ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ ವಂದೇ ಮಾತರಂ. ಸನಾತನವೇ ಭಾರತದ ಸರ್ವಸ್ವ ಅನ್ನುವ ಹೆಸರನ್ನು ಕೇಳಿದಾಗ ನಮ್ಮ ಮೊದಲು ಅನ್ನಿಸುವುದು ಸನಾತನ ಅಂತಂದರೆ ಏನು ಅಂತ. ಸನಾತನ ಅನ್ನುವುದಕ್ಕೆ ಪ್ರಾಚೀನವಾದದ್ದು, ನಿತ್ಯ ನೂತನವಾದದ್ದು, ಪವಿತ್ರವಾದದ್ದು ಅನ್ನುವ ಅನೇಕ ಅರ್ಥಗಳನ್ನು ನಾವು ಕಾಣುತ್ತೇವೆ. ನಮ್ಮ ಭಾರತದ ಆಸ್ತಿ ಯಾವುದು, ನಮ್ಮ ಭಾರತದ ಸರ್ವಸ್ವ ಯಾವುದು ಅಂತ ಕೇಳಿದರೆ, ಯಾವ ಪ್ರಾಚೀನವಾದಂತಹ ವಿದ್ಯೆ ಇದೆ, ಯಾವ ಪ್ರಾಚೀನವಾದಂತಹ ಕಲಾ ಪರಂಪರೆ ಇದೆ, ಇನ್ನಿತರ ಪ್ರಾಚೀನತಮವಾದಂತಹ ಅನೇಕ ಸಂಗತಿಗಳೇ ಭಾರತದ ಆತ್ಮ ಮತ್ತು ಭಾರತದ ಸರ್ವಸ್ವ ಕೂಡ. ಯಾಕೆ ಈ ಮಾತು ಅಂತ ಕೇಳಿದರೆ, ಈ ಭಾರತ ಅನ್ನುವ ಶಬ್ದವನ್ನು ಉಲ್ಲೇಖ ಮಾಡುತ್ತಾ ಮಹಾಭಾರತದ ಬಗ್ಗೆ ಒಂದು ಮಾತು ಬರ್ತದೆ. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಂ ತೇನ ಭಾರತ ಮುಚ್ಯತೆ. ಅಲ್ಲಿ ಮೊದಲನ ಅಕ್ಷರ ಭಾತಿ ಸರ್ವೇಷು ವೇದೇಶು ಅಂತ ಕರೆದರು. ಈ ನಮ್ಮ ದೇಶ ಬೆಳಗುವುದು ಯಾವುದರಿಂದ ಅಂತ ಕೇಳಿದರೆ ಜ್ಞಾನದ ಬೆಳಕಿನಿಂದ. ನಮ್ಮಲ್ಲಿರುವಂತಹ ಶಿಲ್ಪ ಇರ್ಬೋದು, ಇನ್ನಿತರ ಅಧ್ಯಾತ್ಮ ಪರಂಪರೆಗಳಿರ್ಬೋದು, ಕಲಾ ಪ್ರಕಾರಗಳಿರ್ಬೋದು. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು. ಎಲ್ಲ ಜೀವಜಾಬಲಗಳಿಗೆ ಆನಂದಾನುಭೂತಿಯನ್ನು ಉಂಟು ಮಾಡುತ್ತದೆ. ಹೇಗೆ ಅಂತ ಕೇಳಿದರೆ, ನಮ್ಮ ಭಾರತದ ನೆಲದಲ್ಲಿ ಯಾವುದನ್ನು ದೇವರಲ್ಲ ಅಂತ ಕೇಳಬೇಕು, ಯಾವುದು ದೇವರು ಅಂತ ಕೇಳಬಾರದು. ಯಾಕೆ ಅಂತಂದರೆ, ಹೆತ್ತ ತಾಯಿ, ಜನ್ಮ ಕೊಟ್ಟ ತಂದೆ, ವಿದ್ಯೆ ಕಲಿಸಿದ ಗುರು, ಬೀಸುವ ಗಾಳಿ, ಹರಿಯುವ ನೀರು, ಬೆಳೆದು ನಿಂತ ಮರ, ಬೆಟ್ಟ, ಕಾಡು, ಪ್ರಾಣಿ, ಪಕ್ಷಿ, ಸರೀಸೃಪ ಎಲ್ಲದರಲ್ಲೂ ದೇವರನ್ನು ಕಂಡಂತಹ ಒಂದು ಪರಂಪರೆ ಇದ್ದರೆ ಅಂತಹ ಶ್ರೇಷ್ಠ ಪರಂಪರೆ ಇಡೀ ಜಗತ್ತಿನಲ್ಲಿರುವುದು ಭಾರತದಲ್ಲಿ ಮಾತ್ರ. ತರಣಂ ಸರ್ವತೀರ್ಥಾನಂ. ಎಲ್ಲರಿಗೆ ನೀರು ಕುಡಿಯುವ ವಸ್ತಾದರೆ, ಅದೊಂದು ಹರಿಯುವ ವಸ್ತುವಾದರೆ ನಮ್ಮ ಪಾಲಿಗೆ ಅದು ತೀರ್ಥ. ಆದ್ದರಿಂದಲೇ ನಮಗೆಲ್ಲ ಗೊತ್ತಿದೆ, ಪಾವನ ನದಿಗಳಲ್ಲಿ ಮಿಂದು ಪಾವನವಾದ ಕಥೆ ಗೊತ್ತಿದೆ, ಪುಣ್ಯಕ್ಷೇತ್ರಗಳ ಇತಿಹಾಸವನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಜ್ಞಾನದ ಬೆಳಕಿನಿಂದ ಬೆಳಗುತ್ತಾ ಸಮಸ್ತ ಜೀವಜಾಲಗಳಲ್ಲಿ ಆನಂದಾನುಭೂತಿಯನ್ನು ಉಂಟು ಮಾಡುತ್ತಾ ಪಾವನ ನದಿಗಳಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಭಾರತ. ಹಾಗಿದ್ರೆ ಇದು ಸನಾತನತೆಯ ಬಗೆಗೆ ಯೋಚನೆ ಮಾಡಿದ್ರೆ, ಒಂದು ಅಧ್ಯಾತ್ಮ ಪರಂಪರೆಯ ಬಗ್ಗೆ ನಾವು ಯೋಚನೆ ಮಾಡಿದರೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಆಯ್ದುಕೊಂಡ ಪ್ರಕಾರಗಳಿಷ್ಟು. ಒಂದು ಕಡೆಯಲ್ಲಿ ಸ್ತೋತ್ರ ಮಂತ್ರಗಳು, ಇನ್ನೊಂದು ಕಡೆಯಲ್ಲಿ ನೃತ್ಯ ಗೀತೆಗಳು. ಅದರಲ್ಲೂ ಇವತ್ತು ಸನಾತನವೇ ಭಾರತದ ಸರ್ವಸ್ವ ಅನ್ನುವ ಶಿರೋನಾಮೆಯ ಅಡಿಯಲ್ಲಿ ಮಾತನಾಡಬೇಕಾದ್ದು ಯಾಕೆ ಅಂತ ಕೇಳಿದರೆ, ಇದನ್ನು ಆಯೋಜಿಸ್ತಾ ಇರುವುದು ಸನಾತನ ನಾಟ್ಯಾಲಯವೇ. ಈ ಸನಾತನ ನಾಟ್ಯಾಲಯ ಏನು ಮಾಡಿದೆ ಅಂತ ಕೇಳಿದರೆ, ಈ ಸನಾತನ ಪರಂಪರೆಯಲ್ಲಿ ಬಂದಂತಹ ನೃತ್ಯ ಪ್ರಕಾರವನ್ನು ಸಮಾಜಕ್ಕೆ ನಿರಂತರವಾಗಿ ಧಾರೆ ಎರೀತಾ ಇದೆ. ಆ ಕಾರಣಕ್ಕೆ ಈ ವಾಕ್ಯ ಸೂಕ್ತ ಅಂತ ನಮಗನ್ನಿಸಿದ್ದು. ಮಿಗಿಲಾಗಿ ಸನಾತನ ನಾಟ್ಯಾಲಯದ ಕಾರ್ಯಕ್ರಮ ಆದದ್ದರಿಂದಲೇ ಇನ್ನೊಂದನ್ನು ಹೇಳಬೇಕಿಲ್ಲಿ. ಭಾರತೀಯ ಶ್ರೇಷ್ಠತೆ, ಸನಾತನವಾದ ಪರಂಪರೆ ಯಾಕೆ ಶ್ರೇಷ್ಠ ಅಂದರೆ, ಭಾರತದಲ್ಲಿ ಮೊದಲಿಂದಲೂ ಹಾಗೆ ಬಂದವರನ್ನೆಲ್ಲ ಸ್ವಾಗತ ಮಾಡಿ, ಸಮರ್ಥರಾದವರನ್ನು ಬದುಕುವುದಕ್ಕೆ ಬಿಟ್ಟು ಅಸಮರ್ಥರಾದವರಿಗೆ ಆಶ್ರಯವಿತ್ತು, ಬಾಯಾರಿ ಬಂದವ ನೀರು ಕೇಳಿದಾಗ ಹಾಲು ಕೊಟ್ಟು ಸತ್ಕರಿಸಿದ ಪರಂಪರೆ ಭಾರತದ್ದು. ಇದನ್ನು ನಾಟ್ಯಾಲಯಕ್ಕೆ ಅನ್ವಯಿಸಿ ಹೇಳಬೇಕಾದರೆ, ಎಲ್ಲಿಯ ಮೇಘಾಲಯ, ಎಲ್ಲಿನ ಮಂಗಳೂರು. ಆದರೆ ಅಲ್ಲಿನ ಮಕ್ಕಳನ್ನು ಇಲ್ಲಿ ಕರೆತಂದು ಅವರಿಗೆ ಅನ್ನವನ್ನು, ಅಕ್ಷರವನ್ನು, ಅಕ್ಕರೆಯನ್ನು ಕೊಟ್ಟು ಅವರನ್ನು ಬೆಳೆಸಿ ವಿದ್ಯಾವಂತರನ್ನಾಗಿಸಿ, ಅವರನ್ನು ನೃತ್ಯಪಟುಗಳನ್ನಾಗಿಸಿ, ಕಲಾಪ್ರಿಯರನ್ನಾಗಿಸಿ ಮತ್ತೆ ಅಮ್ಮನ ಮಡಿಲಿಗೆ ಒಪ್ಪಿಸುವ ಕಾಯಕವನ್ನು ಸನಾತನ ನಾಟ್ಯಾಲಯ ಮಾಡಿಕೊಂಡು ಬಂದಿದೆ ಅಂತಂದರೆ ನಿಮಗೆ ಆಶ್ಚರ್ಯ ಅನ್ನಿಸಬಹುದಲ್ಲ. ಯಾಕೆ ಅಂತಂದರೆ, ಸನಾತನವಾದ ಈ ಪ್ರೀತಿಸುವ ಭವ್ಯ ಪರಂಪರೆ ಏನಿದೆ, ಅದಕ್ಕೆ ದೇಶ ಭಾಷೆಗಳ ಮಿತಿ ಇಲ್ಲ. ಅದು ದೇಶ ಭಾಷೆ ಎಲ್ಲವನ್ನು ಮೀರಿ ಕೇವಲ ಹೃದಯದ ಭಾಷೆಯ ಮೂಲಕ ಬೆಸೆಯಬಲ್ಲ ಪರಂಪರೆ ಇದ್ದರೆ ಅದು ಸನಾತನವಾದ ಭಾರತೀಯ ಪರಂಪರೆ. ಇನ್ನು ಶಿಲ್ಪಕಲೆಯ ವೈಭವದ ಕಥೆಯನ್ನು ಕೇಳಿದರೆ, ಅನೇಕರು ಹೇಳುತ್ತಾರೆ, ಈ ಭಾರತದ ಕಡೆಗೆ ಪಾಶ್ಚಿಮಾತ್ಯರು ಯಾಕೆ ಬರುತ್ತಾರೆ ಅಂತ ಕೇಳಿದರೆ, ಭಾರತದ ಸೌಂದರ್ಯವನ್ನು ನೋಡುವುದಕ್ಕೆ.
ಆ ಭಾರತದ ಸೌಂದರ್ಯ ಎಲ್ಲಿದೆ ಅಂತ ಕೇಳಿದರೆ ಎಲ್ಲೋ ಯಾರೋ ಏನೋ ಮಾಡಿ ನಿಂತಿದ್ದಾರೆ ಅಂತ ಅರ್ಥ ಅಲ್ಲ. ಇಲ್ಲಿನ ಶಿಲ್ಪಕಲಾ ವೈಭವ, ಇಲ್ಲಿಯ ಪ್ರಕೃತಿಯ ಸೌಂದರ್ಯ. ನಿನ್ನೆ ಸ್ವಾತಂತ್ರ್ಯೋತ್ಸವ, 80 ವರ್ಷಗಳ ಕಾಲ ಬೇಕಾಯಿತು ವಂದೇ ಮಾತರಂ ಅಲ್ಲಿ ಕೇಳುವುದಕ್ಕೆ. ನಾವು ವಂದೇ ಮಾತರಂ ಅನ್ನುವಂತಹ ಪದ್ಯದ ಉಗಮವನ್ನು ನೀವು ಒಮ್ಮೆ ಯೋಚನೆ ಮಾಡಿದರೆ ನಿಮಗೆ ರೋಮಾಂಚನ ಅನ್ನಿಸ್ಬೋದು. ಬಂಕಿಮಚಂದ್ರ ಚಟರ್ಜಿಯವರು ರೈಲಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದ ಹೊತ್ತಿಗೆ ಪ್ರಕೃತಿಯನ್ನು ಕಂಡಾಗ ಆ ಮಳೆಗಾಲದ ಹೊತ್ತು ಪ್ರಕೃತಿ ತಾಯಿ ಭಾರತಿ ಬಂದು ಕೇಳಿದಂತೆ, ನನ್ನನ್ನು ಕೇಳುವವರಿಲ್ಲ, ನನ್ನನ್ನು ಅವಮಾನಿಸುವರಿದ್ದ ನಾನು ಅಬಲೆ ಆಗಿದ್ದೇನೆ ಅಂತ ಕಣ್ಣೀರು ಹಾಕಿದಂತೆ ಅವರಿಗೆ ಅನುಭವ ಆಗುತ್ತದೆ. ಮನೆಗೆ ಹೋಗಿ ಅವರು ರೈಲಿನಿಂದ ಇಳಿದು ಹೋಗಬೇಕಿದ್ರೆ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾರೆ, ಗೌರವಿಸ್ತಾರೆ. ಆದರೆ ಅದನ್ನು ಯಾವುದೂ ಅವರ ತಲೆಯಲ್ಲಿಲ್ಲ. ಅವರಿಗೆ ಒಂದೇ ಅನ್ನಿಸೋದು, ನನ್ನ ತಾಯಿ ಭಾರತಿ ಯಾಕೆ ಹೀಗೆ ಕಣ್ಣೀರು ಹಾಕ್ತಾಳೆ. ಯಾವುದೋ ಮೊದಲ ಅನುಭವ ಇರಬೇಕು. ಹೋಗಿ ಮನೆಯಲ್ಲಿ ಮಲಗಿದರೆ ಅವರ ಅಳಿಯ ಪಕ್ಕದಲ್ಲೊಂದು ಪೆನ್ನು ಮತ್ತು ಪೇಪರ್ ಹಿಡ್ಕೊಂಡು ಕೂತಂತೆ. ಕನವರಿಸಿದಂತೆ ನಿದ್ದೆಯ ಮಂಪರಲ್ಲಿ ಅವರೊಂದಿಷ್ಟನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ಆತ ಬರೆದು ತೋರಿಸ್ತಾನೆ. ಅದನ್ನು ನೋಡಿದ ಬಂಕಿಮಚಂದ್ರ ಚಟರ್ಜಿಯವರು ಹೇಳುತ್ತಾರೆ, ನನ್ನ ಇವತ್ತಿನವರೆಗಿನ ಸಾಹಿತ್ಯ ಎಲ್ಲ ಹೋದರೂ ಚಿಂತಿಲ್ಲ, ಇದೊಂದು ಮಾತ್ರ ಶಾಶ್ವತವಾಗಿ ಉಳಿಯಬೇಕು. ಯಾವುದದು ಅಂತ ಕೇಳಿದರೆ, ಇವತ್ತು ನಾವೆಲ್ಲ ವೈಭವದಿಂದ ಕೇಳಿ ರೋಮಾಂಚನಗೊಳ್ಳುತ್ತಾ ಇರುವ ವಂದೇ ಮಾತರಂ. ವಂದೇ ಮಾತರಂ ಅಂತ ಹೇಳ್ತಾ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಅಂತ ಹೇಳ್ತಾ ಮುಂದಕ್ಕೆ ಪ್ರಕೃತಿಯ ಎಲ್ಲ ವರ್ಣನೆಯ ಜೊತೆಗೆ ನೀನೇ ಗೌರಿ ಆಗಿದ್ದಿ, ನೀನೇ ಕಾಳಿ ಆಗಿದ್ದಿ, ನೀನೇ ವಿದ್ಯಾಧಿದೇವತೆಯಾದ ಸರಸ್ವತಿ ಅಂತ ತಾಯಿ ಭಾರತಿಯನ್ನು ಆರಾಧಿಸುವ ವಂದೇ ಮಾತರಂ ಇದೆಯಲ್ಲ, ಅದು ತಾಯಿ ಭಾರತಿಯನ್ನು ಪೂಜಿಸುವ ಮೂಲ ಮಂತ್ರದಂತೆ ಆವತ್ತು ಅನಾವರಣಗೊಂಡದ್ದು ಇವತ್ತಿಗೆ ಇತಿಹಾಸ. ಆದ್ದರಿಂದ ಭಾರತವನ್ನು ಭಗವತಿ ಅಂತ ಆರಾಧಿಸಿದ ಪರಂಪರೆ ಅದು ಸನಾತನವಾದದ್ದು. ಕೇವಲ ವಂದೇ ಮಾತರಂ ಬಂದಲ್ಲಿಂದ ಅಲ್ಲ, ಅದರ ಹಿಂದೆ ಮರ್ಯಾದಾ ಪುರುಷೋತ್ತಮನಾದಂತಹ ಪ್ರಭು ಶ್ರೀರಾಮಚಂದ್ರನೇ ಹೇಳಿದ, ಬಂಗಾರದ ಲಂಕೆ ದೊಡ್ಡದಲ್ಲ, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತಂದ ರಾಮ. ಆದ್ದರಿಂದಲೇ ನಿಂತ ನೆಲವನ್ನು, ನಿಂತ ಭೂಮಿಯನ್ನು ಭಗವತಿ ಅಂತ ಆರಾಧಿಸ್ತಾ ಹೆತ್ತ ಅಮ್ಮನಿಗೂ ಹೊತ್ತ ಭೂಮಿಗೂ ಸಮನಾದ ಗೌರವವನ್ನು ಕೊಟ್ಟು ಈ ನೆಲವನ್ನು ಕಾಪಿಟ್ಟ ಆರಾಧಿಸಿದ ಪರಂಪರೆ ಅದು ಸನಾತನವಾದಂತಹ ಭಾರತೀಯ ಪರಂಪರೆ. ಅದರ ಕುರಿತಾಗಿ ಬಂದಂತಹ ವಂದೇ ಮಾತರಂ ನಾವೆಲ್ಲ ಹಾಡಬೇಕು. ಆದರೆ ಕೆಲವೊಮ್ಮೆ ನಮಗನಿಸಿಬಿಡುವುದೇನು ಅಂತಂದರೆ, ಯಾವುದಕ್ಕೂ ಕೂಡ ಒಂದು ಪರಂಪರೆಯ ಗಟ್ಟಿತನ ಒಬ್ಬರಿಗೆ ಗೊತ್ತಿರಬೇಕು. ಯಾರಿಗೆ ಪ್ರಾಚೀನ ಪರಂಪರೆಯ ಇತಿಹಾಸದ ಸ್ಪಷ್ಟ ತಿಳುವಳಿಕೆ ಇರುತ್ತದೋ ಅವರು ಮಾತ್ರ ಸುಂದರವಾದ ಭವಿಷ್ಯವನ್ನು ಕಟ್ಟುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಏನು ಮಾಡುತ್ತಾರೆ ಅಂತಂದರೆ, ಒಂದೇ ಮಾತರಂ ಅಂತ ಹಾಡಲಿಕ್ಕೆ ಶುರು ಮಾಡಿದಾಗ ಕೈ ತೋರಿಸಿ ನಿಲ್ಲಿಸಿ ಸಾಕು ಅಂತ ಹೇಳುವರು ಹುಟ್ಟುಕೊಳ್ಳುತ್ತಾರೆ. ಅವರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತರ್ಥ. ಆದ್ದರಿಂದ ನಾವೇನು ಮಾಡಬೇಕು ಹಾಗಾದರೆ? ಸಮಾಜದಲ್ಲಿ ಒಂದು ಗೊಂದಲ ಇದೆ. ನನಗೆ ಯಾವುದು ಗೊತ್ತಿಲ್ವೋ ಅದು ಜಗತ್ತಿನಲ್ಲಿ ಇಲ್ಲ ಅನ್ನುವ ಭ್ರಮೆಗೆ ನಾವು ಒಳಗಾಗಬೇಕಾದದ್ದಿಲ್ಲ. ಜಗತ್ತಿನಲ್ಲಿರುವ ಎಲ್ಲ ಸಂಗತಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಷ್ಟೇ. ಆದ್ದರಿಂದ ಸನಾತನವೇ ಭಾರತದ ಸರ್ವಸ್ವ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಸನಾತನವಾದಂತಹ ರಾಮಾಯಣ ಮಹಾಭಾರತಾದಿ ಕಾವ್ಯಗಳು ಭಾರತದ ಆತ್ಮ. ಅದು ಜೀವನ ಮೌಲ್ಯಗಳನ್ನು ಹೇಳಿದವು. ಒಂದು ಕೌಟುಂಬಿಕ ಬದುಕಿನ ಸಾರ್ಥಕತೆ ಹೇಗೆ ಅಂತ ಕೇಳಿದರು. ಜನ ಮನೋರಂಜನೆ ಪಡೆಯಬೇಕಾದ ದಾರಿ ಯಾವುದು ಅಂತ ಹೇಳಿದರು. ಒಮ್ಮೆ ಯೋಚಿಸಿ ನೋಡಿ, ಮನುಷ್ಯ ಇವತ್ತು ಸಂಭ್ರಮಿಸುವುದಕ್ಕೆ ಅನೇಕ ವಿಚಾರಗಳನ್ನು ಆಯ್ದುಕೊಳ್ಳುತ್ತಾನೆ, ತಪ್ಪಲ್ಲ. ಮದ್ಯಪಾನಾದಿ ವ್ಯಸನಗಳುಂಟು ಮನುಷ್ಯನಿಗೆ ಮನೋರಂಜನೆಗೆ ಅಂತ ಯೋಚನೆ ಮಾಡುತ್ತಾನೆ. ಯಾರೋ ಸಭ್ಯರು ಕಾಣದಂತಹ ನೃತ್ಯ ಪ್ರಕಾರಗಳ ಬಗೆಗೆ, ಆ ವ್ಯವಸ್ಥೆಗಳ ಬಗ್ಗೆ ನಾವು ಕೇಳಿದ್ದೇವೆ. ಹೊಸ ವರ್ಷದ ಸಂಭ್ರಮಾಚರಣೆ ಬಂದರೆ ತೂರಾಡಿ ಬಿದ್ದು ಅದರಲ್ಲೂ ಸಂಭ್ರಮ ಕಂಡಂತಹ ವರ್ಗ ಒಂದಿದೆ. ಹಾಗೆ ಬಿದ್ದವರನ್ನು ಎತ್ತಿ ಮನೆಗೆ ಬಿಡುತ್ತೇವೆ ಅಂತ ಹೇಳುವ ಪೋಷಕರು ಅದಕ್ಕಾಗಿದ್ದಾರೆ. ಇದೆಲ್ಲ ದುರ್ದೈವ ಅಂತ ನಮಗನ್ನಿಸೋದಿಲ್ವಾ? ಅದು ಸನಾತನವಾದದ್ದಲ್ಲ. ಸನಾತನವಾದದ್ದು ಯಾವುದು ಅಂತಂದರೆ ಆತ್ಮಾನಂದಕ್ಕಾಗಿ ಭಗವಂತನ ಉಪಾಸನೆ, ದೇವರು, ಧ್ಯಾನ, ಪ್ರಾರ್ಥನೆ, ಯೋಗ, ಇದು ಭಾರತದ ಕೊಡುಗೆ. ಅಲ್ಲಿಂದ ಬಂದರೆ ನೃತ್ಯ ಪ್ರಕಾರಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಇವತ್ತಿನ ಕಾಲಘಟ್ಟದಲ್ಲಿ ನಾವು ನಿಂತು ಜಾತಿ ಮತಗಳ ಹೆಸರಿನಲ್ಲಿ ಸಂಘರ್ಷದ ಬೀಜ ಬಿತ್ತಿ ಭಗವದ್ಗೀತೆಯನ್ನು ನಂಬಿದವರು ಮಾತ್ರ ಓದಬೇಕು, ಇನ್ನೊಬ್ಬರು ಓದಬಾರದು ಅನ್ನುವ ಹಂತಕ್ಕೆ ಬಂದೆವು. ಯಕ್ಷಗಾನ, ಭರತನಾಟ್ಯಾದಿ ಕಲೆಗಳ ಬಗ್ಗೆ ಯೋಚನೆ ಮಾಡಿದರೆ ಎಲ್ಲೋ ಬೆರಳೆಣಿಕೆಯಲ್ಲಿ ಅದನ್ನು ವಿರೋಧಿಸಬಲ್ಲಂತಹ ಸಮುದಾಯದಿಂದ ಬಂದ ಮಕ್ಕಳು ಕಲಿತು ವಿಶ್ವದಾಖಲೆಯನ್ನು ಮಾಡಿದ ಕಥೆಯನ್ನು ನಾವು ಕೇಳುತ್ತೇವಲ್ಲ.
ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಏನು ಅಂತಂದರೆ ಸನಾತನವಾದ ಭಾರತೀಯ ಪರಂಪರೆ ಯಾರನ್ನೂ ದ್ವೇಷ ಮಾಡಿದ್ದಿಲ್ಲ. ಆದರೆ ಭಾರತವನ್ನು ದ್ವೇಷ ಮಾಡಿದವರು ಅನೇಕರಿದ್ದಾರೆ. ಅದರ ನಡುವೆಯೂ ಕೂಡ ಇವತ್ತಿಗೆ ತನ್ನ ಅಂತಸ್ವತ್ವವನ್ನು ಭಾರತ ಉಳಿಸಿಕೊಂಡಿದೆ ಅಂತಾದರೆ ಆ ಸನಾತನತೆಯೇ ಭಾರತದ ಸರ್ವಸ್ವ. ಆ ಸನಾತನ ಪರಂಪರೆಯ ಬಗ್ಗೆ ಯೋಚಿಸಿದರೆ, ನಾನು ಮೊನ್ನೆ ಹೇಳಿದ್ದೆ, ಬಹಳ ಅಭಿಮಾನದಿಂದ ಹೇಳಿಕೊಂಡ್ರು. ಒಬ್ಬಾಕೆ ಹೆಣ್ಣುಮಗಳು ಭಕ್ತಿ ಸಂಗೀತವನ್ನು ಹಾಡಲು, ಇನ್ನೊಬ್ಬಾಕೆ ಹೆಣ್ಣುಮಗಳು ಭರತನಾಟ್ಯ ಕಳೆದು ವಿಶ್ವ ದಾಖಲೆ ಮಾಡಲು ಅಂತ ಕೊಂಡಾಡಿದ್ರು. ಆವತ್ತವರಿಗೆ ಹೇಳಿದೆ, ಭರತನಾಟ್ಯವನ್ನು ಯಾರಾದರೂ ಕಲಿಯಿರಿ, ಅವರು ನಮಸ್ಕರಿಸಬೇಕಾದ್ದು ನಟರಾಜನಾದಂತಹ ಭಗವಂತನಿಗೆ ಹೊರತು ಇನ್ನೊಬ್ಬರಿಗಲ್ಲವಲ್ಲ. ಯಾರು ಸಂಗೀತವನ್ನಾದರೂ ಕಲಿಯಿರಿ, ಪಕ್ಕವಾದ್ಯಗಳನ್ನಾದರೂ ನುಡಿಸಿ ಅದನ್ನು ಮುಟ್ಟಿ ನಮಸ್ಕರಿಸಬೇಕಾದ್ದು ತಾಯಿ ಶಾರದೆಗೆ ಹೊರತು ಇನ್ನೊಬ್ಬರಿಗಲ್ಲವಲ್ಲ. ಇದನ್ನೇ ನಾವು ಹೇಳುವುದಕ್ಕೆ ಹೊರಟದ್ದು. ಸನಾತನವಾದದ್ದು ಅನ್ನುವುದಕ್ಕೆ ಶಾಶ್ವತವಾದದ್ದು ಅನ್ನುವ ಅರ್ಥವನ್ನು ನಾವು ತಿಳ್ಕೊಂಡ್ರೆ ನಮ್ಮಲ್ಲಿ ಬಂದಂತಹ ವೇದವಿದ್ಯೆ, ಸಂಗೀತಾದಿ ಕಲಾ ಪ್ರಕಾರಗಳು, ಆಯುರ್ವೇದಾದಿ ಶಾಸ್ತ್ರಗಳು ಯಾವುದೂ ಕೂಡ ಇಂದಿನದ್ದಲ್ಲ. ಅದಕ್ಕೊಂದು ಶ್ರೇಷ್ಠವಾದಂತಹ ಋಷಿ ಪರಂಪರೆ ಇದೆ, ಅದಕ್ಕೆ ಅದರದ್ದೇ ಆದಂತಹ ಮೌಲ್ಯ ಇದೆ, ಅದಕ್ಕೆ ಅದರದ್ದೇ ಆದಂತಹ ಆರಾಧನಾ ವಿಧಾನಗಳಿವೆ. ವೈದ್ಯ ಪದ್ಧತಿಗೆ ಬಂದರೆ ನಾನು ಔಷಧ ಕೊಟ್ಟು ಗುಣ ಮಾಡುತ್ತೇನೆ ಅನ್ನುವ ಭಾವ ಇಲ್ಲ. ಅದರ ಬದಲಾಗಿ ಔಷಧಕ್ಕೆ ಅಭಿಮಾನಿ ದೇವತೆಯಾಗಿ ಧನ್ವಂತರಿ ಇದ್ದಾನೆ ಅಂತ ಅವನನ್ನು ಪ್ರಾರ್ಥಿಸುವ ಪರಂಪರೆ ಇದೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸುವಂತಹ ಪರಂಪರೆ ಇದೆ. ಯಾಕೆ ಎಂದರೆ ಅದು ಬಂದದ್ದು ಭಗವಂತನಿಂದ ಅನ್ನುವಂತಹ ನಂಬಿಕೆ. ಇವತ್ತು ನಾವು ಬಂದೇವಲ್ಲ, ಮಂತ್ರಗಳನ್ನು ಹೇಳಿದರೆ ಜಗಳ ಮಾಡುವವರಿಗೂ ಪಿಸುಗುಟ್ಟುವವರಿಗೂ ಮಂತ್ರ, ಮಿಸುಗುಟ್ಟುವುದಕ್ಕೂ ಮಂತ್ರ ಅಂತ ಹೇಳುವ ಸ್ಥಾನಕ್ಕೆ ಬಂದು ನಿಂತಿದ್ದೇವೆ. ಆದರೆ ಮಂತ್ರ ಅದಲ್ಲ. ಮನನಾತ್ರಾಯತೆ ಇತಿ ಮಂತ್ರ, ಮನಂತ್ರಾಯತೆ ಇತಿ ಮಂತ್ರ ಅಂತ ಮಂತ್ರಗಳ ಬಗ್ಗೆ ವ್ಯುತ್ಪತ್ತಿಯನ್ನು ಹೇಳಿದರು. ಯಾವುದನ್ನು ಮತ್ತೆ ಮತ್ತೆ ಹೇಳ್ತಾ ಅನುಸಂಧಾನ ಮಾಡುವುದರ ಮೂಲಕ ನಮ್ಮ ಬದುಕು ರಕ್ಷಿಸಲ್ಪಡುತ್ತದೆ, ನಮ್ಮ ಬುದ್ಧಿ ರಕ್ಷಿಸಲ್ಪಡುತ್ತದೆ, ಅದನ್ನು ಮಂತ್ರ ಅಂತ ಕರೆದರು. ಮಂತ್ರಗಳ ಪ್ರಭಾವದ ಬಗ್ಗೆ ವೈಜ್ಞಾನಿಕ ಸಂಶೋಧನೆಗೆ ಜನ ತೊಡಗಿದರು. ಸತ್ಯವನ್ನು ಬದುಕಿನಲ್ಲಿ ಕಂಡುಕೊಂಡರು. ಇವತ್ತಿಗೂ ಅನೇಕರಿಗೆ ಗೊತ್ತಿದೆ. ತಮಾಷೆ ಏನು ಅಂದರೆ, ಕೆಲವರು ಹೇಳಿಕೊಳ್ಳೋದಿಲ್ಲ, ಕೆಲವರು ಹೇಳ್ತಾರೆ. ಕಷ್ಟ ಬಂದಾಗಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವವರು ಎದುರು ಬಂದು ನಾಸ್ತಿಕವಾದವನ್ನು ಮಂಡಿಸುವುದಕ್ಕೇನು ಕೊರತೆ ಮಾಡಿಕೊಂಡವರಿಲ್ಲ. ಅನೇಕರನ್ನು ನಾವು ನೋಡಿದ್ದೇವೆ. ಕಾರಣ ಏನೋ ಗೊತ್ತಿಲ್ಲ ನನಗೆ. ಸಂಕಟ ಬಂದಾಗ ವೆಂಕಟರಮಣ ಅಂತ. ಯಾಕೆ ಅಂದರೆ, ದೇಹದ ಆರೋಗ್ಯ ಚೆನ್ನಾಗಿದ್ದಾಗ, ಏರು ಯೌವನ ಇದ್ದಾಗ, ಖರ್ಚಿಗೆ ದುಡ್ಡಿದ್ದಾಗ ಯಾವತ್ತೂ ನಮಗೆ ದೇವರು ನೆನಪಾಗದೇ ಇರ್ಬೋದು. ಆದರೆ ಬದುಕಿನ ಇಳಿಯೋ ಹೊತ್ತಿನಲ್ಲಿ ಜಾರತಾ ದೇವರು ನಮ್ಮನ್ನು ಕಾಪಾಡಿದರೆ ಸಾಕು ಅನ್ನುವ ಭಾವ ಆವರಿಸಿಕೊಳ್ಳುತ್ತದಲ್ಲ. ಅಲ್ಲ, ಬದುಕಿನಲ್ಲಿ ಸೋತು ಕಂಗೆಟ್ಟಾಗ ನೋಡುವುದಕ್ಕೊಬ್ಬ ಭಗವಂತನಿದ್ದಾನೆ ಅನ್ನುವ ಭಾವ ಬರುತ್ತದಲ್ಲ, ಇದುವೇ ಸನಾತನ ಪರಂಪರೆ. ಅದಕ್ಕಾಗಿ ಹೇಳಿದರು, ಬದುಕಿನಲ್ಲಿ ನೀನೇನು ಮಾಡುತ್ತಾ ಇಲ್ಲ, ಮಾಡಿಸುವವನೊಬ್ಬನಿದ್ದಾನೆ, ಅವನು ನುಡಿದಂತೆ ಅವನು ನಡೆಸಿದಂತೆ ನಡೆಯುವುದಷ್ಟೇ ನಮಗೆ ಕರ್ತವ್ಯ ಅಂತಂದರು. ಆ ಕಾರಣಕ್ಕೆ ನಮ್ಮಲ್ಲಿ ಭರತನಾಟ್ಯವೋ ಯಕ್ಷಗಾನವೋ ಕೂಡ ಅದೇ ಅನುಸಂಧಾನದೊಂದಿಗೆ ಬಂದಿದೆ. ಗೊತ್ತಿರಬೇಕು ನಮಗೆ. ಒಂದು ಯಕ್ಷಗಾನವನ್ನು ನೀವು ಆಯ್ದುಕೊಂಡ್ರೆ, ಅಲ್ಲೆಲ್ಲೋ ಬಣ್ಣದ ಮನೆಯಲ್ಲಿ ಆತ ಬಣ್ಣ ಧರಿಸ್ತಾನೆ, ಅಲ್ಲಿಂದ ರಂಗಸ್ಥಳಕ್ಕೆ ಬರ್ತಾನೆ, ಇಲ್ಲಿ ಕುಣಿತಾನೆ. ಭಾಗವತರು ಹಾಡು ನಿಲ್ಲಿಸಿದಾಗ ಮತ್ತೆ ಚೌಕಿ ಮನೆಯನ್ನೇ ಸೇರಬೇಕು. ಈ ಭಗವಂತನೇ ಭಾಗವತನಾಗಿರುವ ಈ ಜಗತ್ತಿನ ನಾಟಕ ರಂಗದಲ್ಲಿ ನಾವು ಅವನು ಕರೆದಾಗ ಬಂದು ಅವನು ಹಾಡುವ ಪದ್ಯಕ್ಕೆ ನಮ್ಮ ಕುಣಿತವನ್ನು ಕುಣಿದು ಅವ ಪದ್ಯ ನಿಲ್ಲಿಸಿದಾಗ ಮತ್ತೆ ಗಣಪತಿಯನ್ನು ಪೂಜಿಸಿದ ಬಣ್ಣದ ಮನೆಯನ್ನು ಸೇರ್ತೇವಲ್ಲ, ಅಲ್ಲಿ ಹುಟ್ಟಿದ್ದು ಮತ್ತೆ ತಿರುಗಿ ಅದೇ ಜಾಗವನ್ನು ಸೇರುವ ಪ್ರಕ್ರಿಯೆ. ಇದು ಬದುಕಿನ ಸತ್ಯ. ಅದನ್ನು ಕಲಾ ಪ್ರಕಾರದ ಮೂಲಕ ತೋರಿಸಿಬಿಟ್ಟೆವು ನಾವು. ಇನ್ನು ಭರತನಾಟ್ಯದ ವಿಷಯಕ್ಕೆ ಬಂದರೆ, ಬಹುಶಃ ಮೊದಲ ಪುಷ್ಪಾಂಜಲಿ ಅನ್ನುವ ಪ್ರಕ್ರಿಯೆ ಹೇಳುವುದೇ ಅದನ್ನು. ದಿಗ್ದೇವತೆಗಳಿಗೆ ನಮಸ್ಕಾರ ಮಾಡುವುದು, ನಟರಾಜನಿಗೆ ವಂದಿಸುವುದು, ಗುರುಪರಂಪರೆಗೆ ನಮಸ್ಕಾರ ಮಾಡುವುದು. ನಮಸ್ಕರಿಸ್ತಾ ಎಲ್ಲಕ್ಕಿಂತಲೂ ಮಿಗಿಲಾಗಿ ಕಾಲಿಗೆ ಕಟ್ಟುವ ಗೆಜ್ಜೆಯನ್ನು ಕೂಡ ಗುರುಗಳ ಕೈಯಲ್ಲಿ ಕೊಟ್ಟು ಆಶೀರ್ವಾದ ಪಡೆದು ಗೆಜ್ಜೆಗೆ ನಮಸ್ಕರಿಸಿ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿಯುವುದು. ಕುಣಿತ ಒಳಗಿನ ಅನುಸಂಧಾನ ಏನು ಅಂತಂದರೆ, ಭಗವಂತ ನಾನು ಕುಣಿಯುತ್ತಿಲ್ಲ, ನಿನಗೆ ಕೈ ಮುಗಿದ ಕಾರಣಕ್ಕೆ ನಟರಾಜನಾದಂತಹ ನೀನು ನನ್ನೊಳಗಿದ್ದು ನನ್ನನ್ನು ಕುಣಿಯುವಂತೆ ಮಾಡಿದ್ದಿ ಅನ್ನುವಂತಹ ವಿನೀತ ಭಾವದಿಂದ ನಡೆಯುವುದಿದೆಯಲ್ಲ, ಇದು ಸನಾತನ ಪರಂಪರೆ. ಅದು ಬಿಟ್ಟರೆ ಕಿವಿ ಮುಚ್ಚಿಕೊಳ್ಳಬೇಕಾದಷ್ಟು ಸದ್ದು ಗದ್ದಲ ಮಾಡಿ ಮೈಯ ಎಲುಬು ಮುರಿತಕ್ಕೆ ಒಳಗಾದಂತೆ ಹಾರಾಡುವುದಿದೆಯಲ್ಲ, ಅದನ್ನು ಯಾರೂ ನಾಟ್ಯ ಅಂತ ಹೇಳಲಿಲ್ಲ, ಅದನ್ನು ಸನಾತನ ಪರಂಪರೆ ಅಂತ ಕರೆದದ್ದಿಲ್ಲ.
ಹಾಗಂತ ಅದನ್ನು ಮೆಚ್ಚಿಕೊಂಡವರ ಬಗ್ಗೆ ನಮಗೆ ವಿರೋಧ ಇಲ್ಲ. ಆದರೆ ನಮ್ಮ ಭಾರತೀಯತೆಯ ಶ್ರೇಷ್ಠತೆ ಏನು ಅನ್ನುವುದು ನಮಗೆ ಅರ್ಥ ಆಗಬೇಕು. ಅಲ್ಲೆಲ್ಲೋ ಭಾರತದ ಬಗ್ಗೆ ಒಂದೇ ಮಾತರಂ ಅಂತ ಹಾಡ್ತಾ ಹಾಡ್ತಾ ನೀನೇ ತಾಯಿ ಶಾರದೆ ಸರಸ್ವತಿ ಲಕ್ಷ್ಮಿ ನೀನೇ ಅಂತ ಹೇಳಿದರೆ, ಇಲ್ಲ ನಿಮ್ಮ ದೇವರ ಬಗ್ಗೆ ಹೇಳಿಕೊಡುದು ಅಂತ ವಿರೋಧ ಮಾಡಿದ ವರ್ಗ ಒಂದಿದೆ. ಆದರೆ ಒಂದು ಗೊತ್ತಿರಬೇಕು, ವಿರೋಧ ಮಾಡಿದವರು ಇಲ್ಲಿ ಹುಟ್ಟಿದರೋ ಬೇರೆ ಕಡೆಯಿಂದ ಬಂದರೋ ಗೊತ್ತಿಲ್ಲ, ಆದರೆ ಅದನ್ನು ಹಾಡಬೇಕಾದದ್ದು ಈ ನೆಲದಲ್ಲಿ ಅನ್ನವನ್ನು ಉಂಡವರು, ಗಾಳಿಯನ್ನು ಉಸಿರಾಡಿದವರು, ಬದುಕು ಕಟ್ಟಿಕೊಂಡವರು ಅದನ್ನು ಹಾಡಬೇಕು. ಹಾಡುವುದು ನಮಗೆ ಧರ್ಮ. ಯಾಕೆ ಅಂದರೆ ದೇಶದ ಬಗೆಗೆ ಸನಾತನವಾದ ಕಲ್ಪನೆ ಏನಿತ್ತು ಅದನ್ನು ಗೀತೆಯ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ನಿನ್ನ ದೇಶ ಹೇಗಿದೆ ಅಂತ ಕೇಳಿದರೆ ಎಲ್ಲರೂ ನಮಗೆ ತೋರಿಸಬಹುದಾದ್ದು ಅವರವರ ದೇಶದ ಭೂಪಟವನ್ನಷ್ಟೇ. ಆದರೆ ಭಾರತೀಯರಾದ ನಮಗೆ, ಸನಾತನ ಪರಂಪರೆಯನ್ನು ಗೌರವಿಸ್ತಾ ಬಂದ ನಮಗೆ ಇರುವ ದೊಡ್ಡ ಸೌಭಾಗ್ಯ ಏನು ಅಂತಂದರೆ, ಭಾರತಾಂಬೆಯ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ಶಿರದಲ್ಲಿ ಹರಡಿದ ಕೇಶರಾಶಿಯ ಮೇಲೆ ಗಂಧ ಕುಸುಮವು ಹೊತ್ತು, ಆಕೆಯ ಲಲಾಟದಲ್ಲಿ ರಾರಾಜಿಸುವ ಕುಂಕುಮದ ಬೊಟ್ಟು, ಆಕೆಯ ನಾಸಿಕವನ್ನು ಅಲಂಕರಿಸಿದ ಸ್ವರ್ಣದಾನತ್ತು, ಕೊರಳಲ್ಲಿ ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವಿತ್ತು ಅನ್ನುವಂತಹ ನಗುಮೊಗದ ಸಿಂಹವಾಹಿನಿಯ ಕಲ್ಪನೆಯನ್ನು ಭಾರತಾಂಬೆಯ ಬಗ್ಗೆ ಕಟ್ಟಿಕೊಂಡ ಪುಣ್ಯಶಾಲಿಗಳು ನಾವಿದ್ದೇವೆ. ಹಾಗಾಗಿ ದೇಶ ಅಂದರೆ ನಮಗೆ ಬರಡು ಭೂಮಿ ಅಲ್ಲ. ದೇಶ ಅಂದರೆ ನಮ್ಮ ಪಾಲಿಗೆ ಅಮ್ಮ, ದೇಶ ಅಂದರೆ ನಮ್ಮ ಪಾಲಿಗೆ ದೇವರು, ದೇಶ ಅಂದರೆ ಬದುಕುವ ಮಂದಿಗೆ ಅಮ್ಮನ ಮಡಿಲು. ಅದಕ್ಕಾಗಿಯೇ ಕವಿ ಕುವೆಂಪು ಹೇಳ್ತಾರೆ, ಭಾರತಾಂಬೆಯೇ ಜನಿಸಿ ನಿನ್ನೋಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ಮುಂದುವರೆದು, ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯೂತ ಮೆರೆದೆನು, ನಿನ್ನ ಮಡಿಲ ಮಗುವಾದ್ದಕ್ಕೆ ನನಗೆ ಧನ್ಯತೆ ಇದೆ. ಮಾತ್ರ ಅಲ್ಲ, ನಿನ್ನ ತೊಡೆಯೇ ಅಂಗಣವಾಗಿ ನಿನ್ನ ಮಗುವಾದ ನಾನು ನಿನ್ನ ಮಡಿಲಲ್ಲಿ ಕುಣಿಯುತ್ತಾ ಇದ್ದೇನೆ. ಮುಂದುವರೆದು, ಕುಂದು ಕೊರತೆಗಳಿಹವು ನಿನ್ನೊಳು ಆದ ರೊಲಿಯೇನು ಅನ್ಯರ, ನಿನ್ನಲ್ಲಿ ದೋಷಗಳು ಉಂಟು ಅಂತ ಜಗತ್ತು ಹೇಳಬಹುದಮ್ಮ, ಆದರೆ ನನಗೆ ನೀನೇ ಸರ್ವಸ್ವ ಅಂತ ಕವಿ ಕುವೆಂಪು ಹಾಡುತ್ತಾರೆ. ಹೇಗೆ ಜನ್ಮ ಕೊಟ್ಟ ತಾಯಿಯಲ್ಲಿ ದೋಷಗಳಿದ್ದ ಮಾತ್ರಕ್ಕೆ ಅಮ್ಮನನ್ನು ಬದಲಿಸುವುದಕ್ಕೆ ಸಾಧ್ಯ ಇಲ್ಲವೋ, ಅಮ್ಮ ಅಲ್ಲ ಅಂತ ಹೇಳುವುದಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ನಮ್ಮ ದೇಶದಲ್ಲಿ ಕುಂದು ಕೊರತೆಗಳಿದ್ದರೂ ಕೂಡ ಆ ಭಾರತೀ ಭಗವತಿಯೇ ನಮ್ಮ ಪಾಲಿನ ಸರ್ವಸ್ವ ಅನ್ನುವ ನಂಬಿಕೆಯೊಂದಿಗೆ ನಾವು ಬದುಕಬೇಕು. ಅದು ಬದುಕಬೇಕಾದರೆ ಸನಾತನವಾದ ಪರಂಪರೆಯ ಸ್ಪಷ್ಟತೆ ನಮ್ಮ ಕಣ್ಣ ಮುಂದಿರಬೇಕು. ಹಾಗಾಗಿ ಈಗಾಗಲೇ ಹಿರಿಯರು ಉಲ್ಲೇಖ ಮಾಡಿದ ಹಾಗೆ ಸ್ವಾತಂತ್ರ್ಯೋತ್ಸವದ 80 ವರ್ಷಗಳನ್ನು ಪೂರೈಸಿದೆವು. ಇನ್ಯಾರಿಗಾದರೆ ಸಹಸ್ರ ಚಂದ್ರ ದರ್ಶನ ಶಾಂತಿಯ ಕಾಲ ಅದು. 80 ವರ್ಷಗಳ ಕಾಲ ಭಾರತ ಭಾರತ ಅಂತ ಹೇಳ್ತಾನೆ ನಮ್ಮದನ್ನು ನಾವೇ ಹೇಳುವುದಕ್ಕೆ ಅಂಜಬೇಕಾದ ಕಾಲಘಟ್ಟ ಅನ್ಯಾನ್ಯ ಕಾರಣಗಳಿಂದಿತ್ತು. ಇವತ್ತಿಗೆ 80 ವರ್ಷ ತುಂಬಿದ ಹೊತ್ತಿಗೆ ಈ ದೇಶ ಕಂಡ ಶ್ರೇಷ್ಠ ಪ್ರಧಾನಮಂತ್ರಿಗಳ ಉಪಸ್ಥಿತಿಯಲ್ಲಿ ಒಂದೇ ಮಾತ್ರ ಮೊಳಗಿದ್ದನ್ನು ಕೇಳಿದಾಗ ನಮಗೆ ನಿಮಗೆ ರೋಮಾಂಚನ ಆಗಿದೆ ಅಂತಾದರೆ ನಾವು ಭಾರತೀಯರಾಗಿದ್ದೇವೆ ಅನ್ನುವ ಭಾವ ನಮ್ಮೊಳಗುಂಟು ಅಂತ ಅರ್ಥ. ಹಾಗಾಗಿ ದಯವಿಟ್ಟು ಒಂದೇ ಮಾತರಂ ನಿತ್ಯದ ಅನುರಣನವಾಗಲಿ. ಭಾರತೀ ಭಗವತಿಯ ಕುರಿತಾಗಿ ನಮ್ಮ ಶ್ರದ್ಧೆ ಜಾಗೃತವಾಗಿರಲಿ. ಮತ್ತೊಂದು ವಿನಂತಿ ಏನು ಅಂತಂದರೆ, ಯಾರ ಮನೆಯಲ್ಲೆಲ್ಲ ನಿಮ್ಮ ಮಕ್ಕಳ ನಿಮ್ಮ ಹಿರಿಯರ ನೀವು ನಂಬಿದ ದೇವರ ಚಿತ್ರಗಳನ್ನು ಇಟ್ಟುಕೊಂಡ್ರು, ಎಲ್ಲರೂ ತಾಯಿ ಭಾರತಾಂಬೆಯ ಚಿತ್ರವನ್ನೂ ಮನೆಯಲ್ಲಿಟ್ಟುಕೊಳ್ಳಿ. ಆಕೆಗೆ ಕೈ ಮುಗಿದು ಹೇಳಿ, ಇವತ್ತು ವೇದಿಕೆಯಲ್ಲಿ ಕುಣಿಯುವ ಮಗು ಅದು ಕೇವಲ ನನ್ನ ಆಸ್ತಿ ಅಲ್ಲ ಅಮ್ಮ, ಅದು ನಿನ್ನ ಭವ್ಯ ಪರಂಪರೆಯನ್ನು ಉಳಿಸುವ ಮಗು. ಅವಳು ಭಾರತದ ಮಗುವಾಗಿ ಜಗತ್ತಿನಲ್ಲಿ ಕಾಣಿಸುವಂತೆ ಅನುಗ್ರಹ ಮಾಡುವಂಥ ಭಾರತಾಂಬೆಯನ್ನು ಪ್ರಾರ್ಥಿಸಿ. ಯಾಕೆ ಅಂತಂದರೆ ಇವತ್ತಿಗೆ ಭಾರತೀಯ ನೃತ್ಯ ಪ್ರಕಾರವನ್ನು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶಿಸುವುದರ ಮೂಲಕ ಅಲ್ಲಿನ ಜನರಿಗೆ ಆತ್ಮಾನಂದವನ್ನು ಕೊಟ್ಟ ಹೆಗ್ಗಳಿಕೆ ನಮ್ಮ ಪಾಲಿಗಿದೆ. ಭರತನಾಟ್ಯ ಒಂದು ಕಡೆಯಲ್ಲಿ, ಇವತ್ತಿಗೆ ಯಕ್ಷಗಾನ ಕೇಳಿದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಭೋಗಭೂಮಿಯಾದಂತಹ ಅಮೇರಿಕಾದಲ್ಲಿ ತ್ಯಾಗಭೂಮಿ ಭಾರತದ ಯಕ್ಷಗಾನ ಕಲೆಯ ದೇವಿ ಮಾಹಾತ್ಮ್ಯ ಪ್ರದರ್ಶನಗೊಳ್ಳುತ್ತದೆ ಅಂತಾದರೆ ನಾವು ನೀವು ಸಂಭ್ರಮಿಸಬೇಕಲ್ಲ. ಮೊನ್ನೆ ಎಲ್ಲಿವರೆಗೆ ಬಂದೆವು ನಾವು? ದೂರದ ಮುಂಬೈಯಿಂದ ಲಕ್ಷದ್ವೀಪದವರೆಗೆ ಹಡಗಿನಲ್ಲಿ ಹೊರಟು ಹಡಗಿನೊಳಗೆ ಸಮುದ್ರ ಮಥನ ಮತ್ತು ದೇವಿ ಮಾಹಾತ್ಮ್ಯವನ್ನು ಆಡುತ್ತಾ ಸಂಭ್ರಮಿಸಿದ್ದೇವೆ ನಾವು ಅಂತಾದರೆ ಸನಾತನವಾದ ಕಲಾ ಪ್ರಕಾರಕ್ಕೆ ಇರುವ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ನಮಗೆ ಅರ್ಥ ಆಗಬೇಕು. ಎಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಇಷ್ಟೇ, ಬದುಕಿನುದ್ದಕ್ಕೂ ನಮಗಾಗಿ ಬದುಕೋಣ,
ನಮಗಾಗಿ ದೇವನನ್ನು ಪೂಜಿಸೋಣ, ಅದರ ಜೊತೆಗೆ ದೇಶವನ್ನು ಗೌರವಿಸೋಣ. ಜಾತಿ ಮತಗಳ ಹೆಸರಿನಲ್ಲಿ ಸಂಘರ್ಷ ಬೇಡ. ಯಾಕೆ ಅಂದರೆ ಸನಾತನವಾದ ಭಾರತೀಯ ಪರಂಪರೆ, ಸನಾತನವಾದ ಕಲಾ ಪರಂಪರೆ ಅದು ಸಮುದ್ರದ ಹಾಗೆ. ಎಷ್ಟು ನದಿಗಳು ಹರಿದು ಬಂದರೂ ಎಲ್ಲವನ್ನೂ ತನ್ನೊಡಲಲ್ಲಿ ಸೇರಿಸಿಕೊಳ್ಳುತ್ತದೆ. ಆದರೆ ಕಸ ಕಡ್ಡಿಗಳು ಬಂದರೆ ತೆಗೆದು ಬದಿಗೆ ಬಿಸಾಡುತ್ತದೆ. ಹಾಗಾಗಿ ಯಕ್ಷಗಾನ ಕಲಿಯುವುದಕ್ಕೆ, ಭರತನಾಟ್ಯ ಕಲಿಯುವುದಕ್ಕೆ ನಮ್ಮಲ್ಲಿ ಜಾತಿಯ ನಿರ್ಬಂಧ ಇಲ್ಲ. ಯಾರು ಹೃದಯ ಶ್ರೀಮಂತಿಕೆಯಿಂದ ಬರ್ತಾನೆ, ಯಾರು ನಟರಾಜನಿಗೆ ತಲೆಬಾಗುತ್ತಾನೆ, ಯಾರು ಈ ನೆಲದ ಮಣ್ಣನ್ನು ಪ್ರಸಾದವಾಗಿ ಒಪ್ಪಿಕೊಳ್ಳುತ್ತಾನೆ, ಅಂಥವರನ್ನು ಕಲಾಮಾತೆ ಯಾವತ್ತೂ ತನ್ನ ಮಡಿಲಲ್ಲಿ ಪೊರೆಯುತ್ತಾಳೆ ಅನ್ನುವ ಸತ್ಯವನ್ನು ಈ ಅಮೃತ ಘಳಿಗೆಯಲ್ಲಿ ನಾವೆಲ್ಲ ಅರ್ಥೈಸಿಕೊಳ್ಳಬೇಕು. ಹಾಗಾಗಿ ಇವತ್ತು ಮಕ್ಕಳನ್ನು ಈ ನೃತ್ಯ ಪ್ರಕಾರಕ್ಕೆ ಸೇರಿಸಿದ ತಾಯಿ ತಂದೆಯವರು ನೀವು ಧನ್ಯರಿದ್ದೀರಿ. ಆ ನಟರಾಜನ ಸೇವೆಯನ್ನು ಮಾಡ್ತಾ ಮಾಡ್ತಾ ಮಕ್ಕಳ ಭವಿತವ್ಯ ಉಜ್ವಲವಾಗಲಿ ಅಂತ ಪ್ರಾರ್ಥಿಸೋಣ. ರಾಷ್ಟ್ರದ ಭವಿಷ್ಯ ಉಜ್ವಲವಾಗಲಿ ಅಂತ ಪ್ರಾರ್ಥಿಸೋಣ. ಜೊತೆಗೆ ನಮ್ಮ ಮನೆಯಲ್ಲಿ ಇವತ್ತಿನ ಸಾಯಂಕಾಲದಿಂದ ತೊಡಗಿ ದೇವರ ಮುಂದೆ ಸೊಡರು ಹಚ್ಚಿ ಕೈ ಮುಗಿಯುವುದಾದರೆ ಆ ಹೊತ್ತಿಗೆ ನಿಮಗಾಗಿ ಪ್ರಾರ್ಥಿಸಿ, ದೇಶಕ್ಕಾಗಿ ಪ್ರಾರ್ಥಿಸಿ, ಭವ್ಯ ಭಾರತದ ಶ್ರೇಷ್ಠ ಪರಂಪರೆಯ ಉಳಿವಿಗಾಗಿ ಪ್ರಾರ್ಥಿಸಿ, ಗೋಮಾತೆಗಾಗಿ ಪ್ರಾರ್ಥಿಸಿ, ಸೈನಿಕರಿಗಾಗಿ ಪ್ರಾರ್ಥಿಸಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ತನ್ನ ಸ್ವಂತ ಬದುಕಿನ ಸುಖವನ್ನು ಮರೆತಾದರೂ ಈ ದೇಶ ಮಾತ್ರ ಜಗತ್ತಿಗೆ ಗುರುವಾಗಬೇಕು, ವಿಶ್ವಗುರುವಾಗಬೇಕು ಅಂತ ಯಾರು ಸರ್ವಸಂಗ ತ್ಯಾಗವನ್ನು ಮಾಡುತ್ತಾ ಇದಕ್ಕಾಗಿ ಪ್ರಯತ್ನಿಸ್ತಾರೆ, ಅಂಥವರ ಪ್ರಯತ್ನಗಳು ಸಫಲವಾಗುವಂತೆ, ಅವರಿಗೆ ಆಯುಷ್ಯ ಆರೋಗ್ಯಾದಿ ಭಾಗ್ಯಗಳು ಒದಗುವಂತೆ ದೇವರನ್ನು ಪ್ರಾರ್ಥಿಸೋಣ. ಈ ಪ್ರಾರ್ಥನೆಯಲ್ಲಿ ದ್ವಂದ್ವ ನಿಲುವು ಬೇಡ. ಹಾಗಾಗಿ ಭಾರತಿ ಭಗವತಿಯ ವೈಭವದ ಕಥಾನಕಗಳನ್ನು ಜಗತ್ತೆಲ್ಲ ಕಡೆ ವಿಸ್ತರಿಸ್ತಾ ವಿಸ್ತರಿಸ್ತಾ ನನ್ನ ತಾಯಿ ಭಾರತಿ, ಆಕೆ ಜಗತ್ತಿನ ತಾಯಿ ಅಂತ ಹೇಳುತ್ತಾ ಯಾರು ಬರ್ತಾರೆ ಅಂಥವರಿಗೆ ಜಯವಾಗಲಿ ಅನ್ನುವಂತಹ ಜಯಘೋಷ ನಮ್ಮ ಬಾಯಿಯಲ್ಲಿ ಮೊಳಗಬೇಕು. ಜೊತೆಗೆ ನಾವೆಲ್ಲ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುತ್ತಿದ್ದೇವೆ ಅಂತ ನಮಗನ್ನಿಸ್ತದೆ. ಆದರೆ ನೆನಪಿರಲಿ, ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಒಳಗೆ ಇನ್ನೊಂದು ಸತ್ಯ ಇದೆ. ಅದೇನು ಅಂತಂದರೆ, ಆ ಸಾಂಸ್ಕೃತಿಕ ಸೌಂದರ್ಯವನ್ನು ಕಂಡಾಗ ಒಳಗೆ ಸಿಕ್ಕುವ ಆತ್ಮಾನಂದ ಅದು ಭಗವಂತನ ಪೂಜೆಯಿಂದ ಸಿಕ್ಕುವ ಧನ್ಯತೆಯಂತಹ ಫಲ ಅದು. ಹಾಗಾಗಿ ಶ್ರದ್ಧೆಯಿಂದ ಕಲೆಯನ್ನು ಆಸ್ವಾದಿಸೋಣ. ಸನಾತನವಾದಂತಹ ಇಂತಹ ಸದ್ವಿದ್ಯೆಗಳೇ ಭಾರತದ ಸರ್ವಸ್ವವಾಗಿ ಇವತ್ತು ಜಗತ್ತಿಗೆ ಗುರುವಾಗಿ ನಿಂತದ್ದು. ಅದಕ್ಕೆ ಹಿರಿಯರು ಹೇಳಿದರು, ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಈ ಭಾರತದಲ್ಲಿ ಹುಟ್ಟಿದಂತಹ ಶ್ರೇಷ್ಠರಿಂದ ಜಗತ್ತಿನ ಎಲ್ಲರೂ ಕೂಡ ತಮ್ಮ ತಮ್ಮ ಜೀವನ ಧರ್ಮವನ್ನು ಅರ್ಥೈಸಿಕೊಳ್ಳಬೇಕು ಅಂತ ಮನು ಮಹರ್ಷಿ ಆಡಿದ್ದು ಅದೇ ಕಾರಣದಿಂದ. ಹಾಗಾಗಿ ಜಗತ್ತಿಗೆ ಸದ್ವಿದ್ಯೆಯನ್ನು ಧಾರೆ ಎರೆಯಬಲ್ಲ, ಜಗತ್ತಿಗೆ ಶ್ರೇಷ್ಠ ಗುರುವಾಗಿ ನಿಲ್ಲಬಲ್ಲ ಸನಾತನವಾದಂತಹ ಭಾರತದ ಈ ಪರಂಪರೆ ವೈಭವದ ಹೆಜ್ಜೆಗಳನ್ನು ನೆಡುತ್ತಾ ಸಾಗಲಿ, ಅದರ ದಿಗ್ವಿಜಯ ನಿತ್ಯ ನಿರಂತರವಾಗಿ ನಡೆಯಲಿ ಅಂತ ಪ್ರಾರ್ಥಿಸ್ತಾ ಸ್ವಾಮಿ ನಟರಾಜನಿಗೆ ವಂದಿಸಿ ನನ್ನ ಮಾತುಗಳಿಗೆ ಮಂಗಳದ ಚುಕ್ಕಿ ಇಡ್ತೇನೆ. ಎಲ್ಲರಿಗೂ ನಮಸ್ಕಾರ.